ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಈ ಶುಭ ದಿನ ಎಲ್ಲರ ಬಾಯಿ ಸಿಹಿ ಮಾಡ್ಕೊಳ್ಳೋ ದಿನ. ಹಾಗಾಗಿ ಇವತ್ತು ಕಡಲೆಕಾಯಿ ಬೀಜದ ಚಿಕ್ಕಿಯ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪ್ಯಾನಿಗೆ 1 ಕಪ್ಪು ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಶೇಂಗಾ ಬೀಜವನ್ನು. ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ನೋಡಿ, ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಂಡ ನಂತರ ಈ ಥರ ಕಡಲೆಕಾಯಿ ಬೀಜನ ಸುಮ್ಮನೆ ಕೈನಲ್ಲಿ ಈಗ ಅಂದರೆ ಅದರ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಆದರೆ ಕಡಲೆಕಾಯಿ ಬೀಜ ಕಪ್ಪಾಗಬಾರ್ದು, ಆ ಥರ ಹುರ್ಕೊಳ್ಬೇಕಾಗತ್ತೆ. ನಾನು ಪ್ಯಾನಿಂದ ಕಿಚನ್ ಕಲ್ ಮೇಲೆ ಹಾಕ್ಕೊಂಡಿದ್ದೀನಿ, ಬೇಗ ತಣ್ಣಗಾಗಲಿ ಅನ್ನೋ ಉದ್ದೇಶದಿಂದ. ಕ್ಲೀನ್ ಮಾಡಿಕೊಂಡು ಕಿಚನ್ ಕಲ್ಲನ್ನು ಅದರ ಮೇಲೆ ಹಾಕ್ಕೊಂಡು ಹಾರಕ್ಕೆ ಬಿಟ್ಕೊಂಡಿದ್ದೆ. ಈಗ ನೋಡಿ ತಣ್ಣಗಾಗಿದೆ. ಸುಮ್ಮನೆ ಕೈನಲ್ಲಿ ಈಗ ಅಂದ್ರೂ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ತಾ ಇದೆ. ಬಜ್ಜಿ ಪಕೋಡ ಎತ್ತುವ ಸ್ಟ್ರೈನರನ್ನು ಉಪಯೋಗಿಸ್ಕೊಂಡು ಈ ಥರ ನೋಡಿ ಸುಲಭವಾಗಿ ಕಡಲೆಕಾಯಿ ಬೀಜ ಬೇರೆ ಅದರ ಸಿಪ್ಪೆಯನ್ನು ಬೇರೆ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಸಿಪ್ಪೆ ತೆಗೆದಿದ್ದೀನಿ 1 ಕಪ್ಪು ಕಡಲೆಕಾಯಿ ಬೀಜದಲ್ಲಿ. ಕಡಲೆಕಾಯಿ ಬೀಜ ಸಪರೇಟಾಗಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೆಳ್ಳಗೆ ಇದೆ. ನಂತರ ಒಂದು ಪ್ಯಾನಿಗೆ ನಾನಿಲ್ಲಿ 1 ಕಪ್ಪು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ 1 ಕಪ್ಪು. ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಮಾತ್ರ ನೀರು ಹಾಕೋಬೇಕು. ನಾನು 1 ಚಮಚದಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರನ್ನು ಹಾಕ್ಕೊಂಡ್ರೆ ಪಾಕ ಬರೋವರೆಗೂ ಕಾಯಬೇಕಾಗತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇದೀಗ ಚೆನ್ನಾಗಿ ಪಾಕ ಬರಬೇಕು. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನಿಮ್ಮ ಫ್ಯಾಮಿಲಿಯೊಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಬೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಬೌಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪಾಕ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನಾವು ಪಾಕದ ಒಂದು ಹನಿ ಹಾಕ್ಕೊಳ್ತಾ ಇದ್ದಂಗೆ ಕಟ್ ಕಟ್ ಅಂತ ಶಬ್ದ ಬರುತ್ತೆ. ನೋಡಿ, ಹೀಗೆ ಪಾಕ ಚೆನ್ನಾಗಿ ಬಂದಿದೆ. ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಂಡ ನಂತರ ನಾವು ಕಡಲೆಕಾಯಿ ಬೀಜ ಹುರ್ಕೊಂಡು ಸಿಪ್ಪೆ ತೆಕ್ಕೊಂಡಿದ್ವಲ್ಲ, ಆ ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಹಾಕಿದ ತಕ್ಷಣ ಫ್ಲೇಮನ್ನು ಆಫ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಒಂದೊಂದು ಕಡೆ ಬೆಲ್ಲ ಆಗತ್ತೆ, ಇನ್ನೊಂದು ಕಡೆ ಬೆಲ್ಲ ಆಗದಾಗೆ ಇರುತ್ತೆ. ಹಾಗಾಗಿ ನಂತರ ಒಂದು ಬೇಕಿಂಗ್ ಶೀಟಿಗೆ ತುಪ್ಪವನ್ನು ಸವರಿಟ್ಕೊಂಡಿದ್ದೆ. ಈ ಎಲ್ಲದನ್ನು ಹಾಕ್ಕೊಳ್ಳೋಣ. ಬೇಕಾದರೆ ಹೋಳಿಗೆ ಶೀಟನ್ನು ಕೂಡ ಉಪಯೋಗಿಸ್ಕೋಬೋದು. ಅದಕ್ಕೂ ಸ್ವಲ್ಪ ತುಪ್ಪ ಸವರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಸ್ಟೀಲ್ ತಟ್ಟೆಗಾದರೂ ಪರವಾಗಿಲ್ಲ, ಸ್ವಲ್ಪ ತುಪ್ಪ ಹಚ್ಚಿದ್ರೆ ಸಾಕು, ತುಂಬ ಚೆನ್ನಾಗಿ ತಟ್ಟೆಯನ್ನು ಬಿಡುತ್ತೆ ಕಡಲೆಕಾಯಿ ಬೀಜದ ಚಿಕ್ಕಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ನಾನು ಇನ್ನೊಂದು ಬೇಕಿಂಗ್ ಶೀಟಿಗೆ ಕೂಡ ಒಂದು ಸೈಡು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಲತ್ತಣಿಗೆ ತೊಗೊಂಡು ಅದರ ಮೇಲೆ ಉಜ್ಕೊಳ್ಬೇಕಾಗತ್ತೆ. ನಿಮಗೆ ನೋಡಿದ್ರೆ ಪೇಪರು ಚಿಕ್ಕಿಗೆ ಅಂಟ್ಕೊಂಡಿದೆ ಅನ್ನೋ ಥರ ಕಾಣಿಸುತ್ತೆ, ಆದರೆ ಇದು ಅಂಟ್ಕೊಳಲ್ಲ. ಬೇಕಿಂಗ್ ಶೀಟು ಸಮವಾಗಿ ಬರುವ ಹಾಗೆ ಚೆನ್ನಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಚಿಕ್ಕಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಚಿಕ್ಕಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಲಟ್ಟಿಸ್ಕೊಂಡಾಗಿದೆ. 1 ನಿಮಿಷ ಬಿಟ್ಬಿಟ್ಟು ಪೇಪರನ್ನು ತೆಗೆದ್ರೆ ಭಾಳ ಸುಲಭವಾಗಿ ಬರುತ್ತೆ. ಪೇಪರ್ ಎಲ್ಲೂ ಅಂಟ್ಕೊಳೋದಿಲ್ಲ. ನೋಡಿ, ತಣ್ಣಗೆ ಕೂಡ ಆಗಿದೆ. ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಚಿಕ್ಕಿಗೆ. ಪೂರ್ತಿಯಾಗಿ ತಣ್ಣಗಾದರೆ ಬರೋದಿಲ್ಲ, ಅದು ಶೇಪ್ ಬರೋದಿಲ್ಲ, ಚಿಕ್ಕಿ ಬರುತ್ತೆ. ಆದರೆ
ನಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನಾವು ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನಂತರ ಬಹಳ ಸುಲಭವಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಕಿಂಗ್ ಪೇಪರನ್ನು ಬಿಡ್ತು ಕಡಲೆಕಾಯಿ ಬೀಜದ ಚಿಕ್ಕಿ. ನೋಡಿ, ಈ ಥರ ಮುರಿದ್ರೆ ಸಾಕು, ನಾವು ಯಾವ ಶೇಪಲ್ಲಿ ಕಟ್ ಮಾಡ್ಕೊಂಡಿರ್ತೀವೋ ಆ ಶೇಪಲ್ಲೇ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಡಲೆಕಾಯಿ ಬೀಜದ ಚಿಕ್ಕಿಯನ್ನು ಮಾಡ್ಕೋಬೋದು ಅಂತ. ಅಂಗಡಿಗಳಲ್ಲಿ ಸಿಗೋದಕ್ಕಿಂತ ಬಹಳ ರುಚಿಯಾಗಿ ಹೈಜಿನಿಕ್ ಆಗಿ ಇರುತ್ತೆ. ನಾನಿಲ್ಲಿ ಯಾವುದೇ ರೀತಿಯ ಬೇಕಿಂಗ್ ಸೋಡಾ ಆಗಲಿ ಬೇಕಿಂಗ್ ಪೌಡ್ರ್ ಆಗಲಿ ಉಪಯೋಗಿಸಿಲ್ಲ. ಬಹಳ ಸುಲಭವಾಗಿ ಕೇವಲ 3 ಸಾಮಗ್ರಿಗಳಿಂದ ರುಚಿಯಾದ ಚಿಕ್ಕಿಯನ್ನು ಮಾಡ್ಕೋಬೋದು. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.